ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಈ ವಿಡಿಯೋ ಬಂದು ಲಾಸ್ಟ್ ವೀಕ್ ಅಲ್ಲ, ಅದ್ರ ಲಾಸ್ಟ್ ವೀಕ್ ನಾನು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್. ಹಾಗೆ ನನ್ನ ಮೊಬೈಲ್ ಫೋನು ಕೂಡ ಹಾಳಾಗಿದ್ದರಿಂದ ನನಗೆ ಲಾಸ್ಟ್ ವೀಕ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಲಂಚ್ ಬಾಕ್ಸ್ ಸೀರೀಸ್ನ ಮಾಡ್ತಾ ಇದ್ದೀನಿ ಅಂತ. ಇನ್ನು ಲಂಚ್ ಬಾಕ್ಸ್ ಸೀರೀಸ್ ಅಂತ ಮಾಡಿದಾಗ ನಾನು ಮಾರ್ನಿಂಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನನ್ನ ಯೋಗ ಕ್ಲಾಸ್ ಮುಗಿಸಿ ಆನಂತರ ನಾನು ಲಿಶು ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿನ್ನೆ ಚೋಲೆ ಮಸಾಲೆ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಚೆನ್ನಾನ ಎತ್ತಿಟ್ಟಿದ್ದೆ. ಯಾಕಂದರೆ ಚೆನ್ನ ಲಿಶುಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಬೇಯಿಸಿ ಅದನ್ನು ಕೂಡ ಬಾಕ್ಸಿಗೆ ಹಾಕೋಣ ಇವತ್ತು ಅಂತ. ಇನ್ನು ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಲಿಶುಗೆ ಪ್ರೋಟೀನ್ ಆಗಿ ನಾವು ಪನ್ನೀರ್ನ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಕೊಡ್ತೀನಿ. ಸೊ ಇವತ್ತು ಅಷ್ಟೇ ಬಾಕ್ಸಿಗೆ ಪನ್ನೀರ್ ಟಿಕ್ಕಾ ಮಾಡಿ ಹಾಕೋಣ ಅಂತ ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ತಾನೇ ಹಾಲಿನ ಜೊತೆನೇ ಪನ್ನೀರ್ನೂ ಕೂಡ ತರಿಸ್ಕೊಂಡಿದ್ದೆ. ಇನ್ನು ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ನಾನು ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗಟ್ಟಿ ಮೊಸರಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಮಸಾಲ ಪೌಡರ್ಸ್ನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಜೀರಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಕಸೂರಿ ಮೇಥಿನೂ ಕೂಡ ಹಾಕೊಬೋದು, ಬಟ್ ಲಿಶುಗೆ ಇಷ್ಟ ಆಗಲ್ಲ ಅದು. ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊತಾ ಇಲ್ಲ ಇವತ್ತು. ನಾವೇನಾದರೂ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿನೂ ಕೂಡ ಹಾಕ್ಬೋದು. ಇನ್ನು ಸ್ವಲ್ಪ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲಾನು ಹಾಕ್ಕೊಬೋದು ಇಷ್ಟ ಇದ್ದರೆ, ಬಟ್ ಲಿಶುಗೆ ಚಾಟ್ ಮಸಾಲ ಹಾಕಿದ್ರೂ ಕೂಡ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ಇನ್ನು ಮ್ಯಾರಿನೇಟ್ ಎಲ್ಲ ಮಾಡಿ ಅರೌಂಡ್ 6:30ಗೆ ನನ್ನ ಯೋಗ ಕ್ಲಾಸ್ ಆದಮೇಲೆ ನಾನು ಅವಳ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮ್ಯಾರಿನೇಟ್ ಫ್ರಿಜ್ಜಲ್ಲಿ ಇಟ್ಟಾಗ ಅದು ಎಲ್ಲ ಚಿಲ್ಲಿ ಪೌಡರ್ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ, ಪನ್ನೀರು ಚೆನ್ನಾಗಿ ಹೀರ್ಕೊಳುತ್ತೆ. ಆಮೇಲೆ ಅದನ್ನು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಡೀಪ್ ಫ್ರೈ ಏನು ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಶಾಲೋ ಫ್ರೈ ಮಾಡ್ತೀನಿ ಅಷ್ಟೇ. ಒಂದು 2 hours ನಾನು ಮ್ಯಾರಿನೇಟ್ ಆಗೋದಕ್ಕೆ ಇಡ್ತೀನಿ. ಈಚೆನೂ ಕೂಡ ಇಡ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ನಾನು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಬೇಗ ಕೆಲಸ ಎಲ್ಲ ಆದರೆ ಬೇಗನೆ ಅದನ್ನು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂತ. ಇನ್ನು ಲಿಶು ಲಂಚ್ ಬಾಕ್ಸಿಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟು ಆಮೇಲೆ ನಾನು ಸೆಲ್ಫ್ ಟೈಮ್ ಅಂತ ತೊಗೊತಾ ಇದ್ದೀನಿ. ಒಂದು 10 to 15 minutes ನಾನು ವಾರ್ಮ್ ವಾಟರ್ ಜೊತೆ ಸ್ವಲ್ಪ ಬಾಲ್ಕನಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಚಿಲಿಪಿಲಿ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಒಂದು 10 minutes ಅಲ್ಲಿ ಸ್ಪೆಂಡ್ ಮಾಡ್ತೀನಿ. ಅಷ್ಟರಲ್ಲಿ ಲಿಶುನು ಕೂಡ ಎದ್ದು ಬಂದ್ಲು, ಅವಳಿಗೂ ಕೂಡ ಹಾಲು ಕೊಟ್ಟೆ. ಇನ್ನಿವತ್ತು ಟಿಫನ್ನ ಅಮ್ಮ ರೆಡಿ ಮಾಡ್ತಿದ್ರು, ಅಂದರೆ ಅತ್ತೆ ರೆಡಿ ಮಾಡ್ತಾ ಇದ್ರು, ಫ್ರೈಡ್ ರೈಸ್ ಮಾಡ್ತಾ ಇದ್ರು. ಇನ್ನು ಈ ಫ್ರೈಡ್ ರೈಸ್ ಹೇಗೆ ಅಂದರೆ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಜಸ್ಟ್ ಕಲಿಸ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಕೊಬೋದು. ಜಸ್ಟ್ ಲೈಕ್ ಚಿತ್ರಾನ್ನ ನಾವು ಹೇಗೆ ಗೊಜ್ಜು ಮಾಡಿ ಇಟ್ಕೊತೀವಿ ಆ ರೀತಿ. ಇನ್ನೊಂದು ಪ್ಯಾನಿಗೆ ಆಯಿಲ್, ಸ್ವಲ್ಪ ಜೀರಿಗೆ ಹಾಗೆ ಸೋಂಪು ಹಾಕ್ಕೊಂಡಿದ್ದಾರೆ, ಈರುಳ್ಳಿ ಮತ್ತು ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ತರಕಾರಿ ಎಲ್ಲ ಒಂದು ವಿಷಿಲ್ ಏನೋ ತೊಗೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ರು. ಈ ಆಲೂಗೆಡ್ಡೆ ಎಲ್ಲ ನಾರ್ಮಲ್ ಆಯಿಲ್ ಫ್ರೈ ಮಾಡಿದ್ರೇ ಬೇಯುತ್ತೆ. ಸೊ ಹಾಗಾಗಿ ಅದನ್ನೇನು ಸಪ್ರೇಟಾಗಿ ಬೇಯಿಸ್ಕೊಳಕ್ಕೆ ಹೋಗಿಲ್ಲ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇನ್ನು ಖಾರಕ್ಕೆ ಚಿಲ್ಲಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಅದು ವಿಡಿಯೋ ಮಿಸ್ ಆಗಿದೆ ಕ್ಲಿಪ್ಪಿಂಗು, ಸೊ ಹಾಗಾಗಿ ಇದರಲ್ಲಿ ಆ್ಯಡ್ ಮಾಡ್ತಿಲ್ಲ. ಮುಂಚೆನೇ ಕುಕ್ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಟೈಮ್ ಕೊಟ್ಟಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುಕ್ ಆಗುತ್ತೆ. ಆಮೇಲೆ ನಮಗೆ ಬೇಕಾಗಿರೋ ಅಂಥ ಸಾಸಸ್ನ ಹಾಕ್ಕೊಬೇಕು. ಇನ್ನು 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್, ಸ್ವಲ್ಪನೇ ವೆನಿಗರ್ ಹಾಗೆ ಟೇಸ್ಟ್ ವೈಸ್ ನಿಮಗೆ ಯಾವ ರೀತಿ ಬೇಕು. ಸೋಯಾ ಸಾಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೂ ಕೂಡ ಹಾಕ್ಕೊಬೋದು. ಹಾಗೆ ಈ ಮೂರನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗುತ್ತೆ. ನೀವು ಇದನ್ನು ಯಾವಾಗ ಬೇಕೋ ಆವಾಗ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು. ಇಲ್ಲ ಅಂದರೆ ಇವಾಗ ಆಗಿರುತ್ತೆ ಅಲ್ವಾ, ಈ ಗೊಜ್ಜು ರೆಡಿ ಆದಾಗೇ ಡೈರೆಕ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುಕ್ ಮಾಡಿದ್ರೆ ಆಯಿತು, ಫ್ರೈಡ್ ರೈಸ್ ರೆಡಿ ಆಗುತ್ತೆ.
ಅಷ್ಟರಲ್ಲಿ ನಾನು ಕೂಡ ಲಿಶುಗೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದೆ. ಇನ್ನು ಫ್ರೈಡ್ ರೈಸಿಗೆ ನಾನು ಹೇಳೋದೇ ಮರ್ತುಬಿಟ್ಟೆ. ಅದಕ್ಕೆ ನಾನು ಯಾವುದೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಅಂದರೆ ಬೀನ್ಸ್, ಕ್ಯಾರೆಟ್ ಮತ್ತು ಬಟಾಣಿ, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಇನ್ನು ಲಿಶುಗೆ ಈ ಥರ ಫ್ರೈಡ್ ರೈಸ್ ಇಷ್ಟ ಆಗಲ್ಲ, ಬಟ್ ಶರಣ್ಗೆ ಈ ಫ್ರೈಡ್ ರೈಸ್ ಇಷ್ಟ. ಸೊ ಲಿಶುಗೆ ಬೆಳಗ್ಗೆನೂ ಪನ್ನೀರ್ ಟಿಕ್ಕಾನೇ ಒಂದು 2-3 ತಿಂದಳು, ಸ್ವಲ್ಪ ರೈಸ್ ತಿಂದಳು ಅಷ್ಟೇ. ಲಿಶುನು ರೆಡಿ ಮಾಡಿ ಆಮೇಲೆ ನಾನು ಅವಳ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಹೋದೆ. ಇನ್ನು ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಪನ್ನೀರ್ನ, ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋದಕ್ಕಾಗಲ್ಲ, ಯಾವುದಾದ್ರೂ ಹೆಂಚಿನ ಮೇಲೂ ಮಾಡ್ಬೋದು, ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬೇಗ ಆಗಲಿ ಟೈಮ್ ಆಗೋಯ್ತು ಅಂತ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿಬಿಟ್ಟೆ, ಸ್ವಲ್ಪ ಕಪ್ಪಗಾಯಿತು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದಾಗ ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ಟೈಮ್ ಆಗೋಯ್ತು ಅಂತ ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ನ ಈ ರೀತಿ ಆಯಿತು. ಸೊ ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಯಾರಾದರೂ ಶಾಲೋ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡಾಗ ಅದು ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಇರುತ್ತೆ, ಹಾಗೆ ಜಾಸ್ತಿ ಬೇಗ ಕಪ್ಪಗೂ ಕೂಡ ಆಗಲ್ಲ. ಇನ್ನು ಲಿಶು ಬಾಕ್ಸಿಗೆ ನಾನಿವತ್ತು ಮುಂಚೆನೇ ಕುಕ್ ಮಾಡ್ಕೊಂಡಿರೋವಂಥ ಚೆನ್ನಾನ ಹಾಕ್ತಾಯಿದ್ದೀನಿ. ಇನ್ನಿವತ್ತು ಫ್ರೂಟ್ಸಿಗೆ ನಾನು ಗ್ರೇಪ್ಸ್ನ ಹಾಕ್ತಾಯಿದ್ದೀನಿ, ಹಾಗೆ ಪ್ರೋಟೀನ್ ಆಗಿ ನಾನು ಪನ್ನೀರ್ನ ಹಾಕ್ತಾಯಿದ್ದೀನಿ. ಈವನ್ ಚೆನ್ನಾನು ಕೂಡ ಪ್ರೋಟೀನ್ ಐ ರಿಚ್ ಫುಡ್ಡೇನೆ. ಸೊ ಅದನ್ನು ಮಕ್ಕಳಿಗೆ ಯಾವಾಗಾದರೂ ಒಂದ್ಸರಿ ಕೊಡೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ ಅನ್ಕೊತೀನಿ. ಇನ್ನು ಅಷ್ಟೆಲ್ಲ ಮಾಡಿ ಲಿಶುನು ರೆಡಿ ಮಾಡಿ ಕಳ್ಸೋದಕ್ಕೆ ಹೋದರೆ ಸ್ಟಾರ್ಟ್ ಆಗುತ್ತೆ, ನೀನು ಬಾ ಅಮ್ಮ ಅಂತ ಅಳು. ಸೊ ಇನ್ನು ಅವಾಗ ಹೋಗಲಿಲ್ಲ ಅಂದರೆ ಇನ್ನು ಹತ್ಕೊಂಡೇ ಹೋಗ್ತಾಳೆ ಅಂತ ನಾನು ಕೂಡ ಹೋಗಿ ಅವಳನ್ನ ಬಿಟ್ಟು ಬಂದೆ. ಬೆಳಗ್ಗೆ ರೋಟೀನ್ ನೋಡಿದ್ರಿ ಅಲ್ಲ, ಅವಾಗ ತಾನೇ ಕಳ್ಸಿದ್ವಿ. ಇನ್ನೇನು ನಾವು ಕೂತ್ಕೊಂಡು ಟಿಫನ್ ತಿಂದು ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಒಂದು ವಿಡಿಯೋ ಏನೋ ಎಡಿಟ್ ಮಾಡಿದೆ ಅಷ್ಟೇ, ಅದು ಶಾರ್ಟ್ಸು. ಅಷ್ಟರಲ್ಲಿ ಟೈಮೇ ಆಗೋಗಿತ್ತು. ತಿರ್ಗಾ ನಾನು ಫ್ರೆಶ್ ಅಪ್ ಆಗಿ ಈಗ ಲಿಶುನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಈಚೆ ಕೆಲಸ ಇದೆ, ನನ್ನ ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕು, ಟ್ರೈ ಮಾಡೋಣ ಅಂತ. ನಾನು ನಾರ್ಮಲ್ ಆಗಿ ಮಲ್ಲೇಶ್ವರಮಲ್ಲಿ ಸ್ಟಿಚಿಂಗ್ ಕೊಡೋದು, ಇಲ್ಲೇ ನಮ್ಮ ಪಕ್ಕದ ರೋಡಲ್ಲಿ ಒಂದು ಲಾಸ್ಟ್ ವೀಕ್ ಏನೋ ನೋಡ್ಕೊಂಬಂದಿದ್ದೆ ಒಂದು ಟೈಲರಿಂಗ್ ಶಾಪ್ನ, ಅಲ್ಲಿ ಕೊಟ್ಟು ನೋಡೋಣ. ಯಾವಾಗಲೂ ಮಲ್ಲೇಶ್ವರಂಗೆ ಹೋಗೋಕ್ಕಾಗಲ್ಲ, ಏನಾದ್ರು ವರ್ಕ್ ಮಾಡಿಸೋದು ಆ ಥರ ಇದ್ದಾಗ ಮಲ್ಲೇಶ್ವರಮ್ಗೆ ಕೊಡೋಣ ಅಂತ ನೋಡೋಣ ಅಂತ ಸಿಂಪಲ್ ಸ್ಯಾರಿದು ಒಂದು ಬ್ಲೌಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ಅಲ್ಲಿಗೆ ಕೊಟ್ಟು ಹಾಗೆ ಸ್ವಲ್ಪ ಲಿಶುಗೆ ಶೂ ತೊಗೊಬೇಕು, ಶೂ ಅಥವಾ ಸ್ಲಿಪ್ಪರ್, ಕ್ರಾಕ್ಸ್ ತುಂಬ ಹಳೇದಾಗಿದೆ ಅವಳಿಗೂ, ಅದನ್ನು ನೋಡ್ಕೊಂಡು ಇದ್ದರೆ ಅದನ್ನು ತೊಗೊಂಬರ್ಬೇಕು. ಹಾಗೆ ಸ್ವಲ್ಪ ಮನೆಗೆ ವೆಜಿಟೇಬಲ್ಸ್ ತರಬೇಕು, ಸಾಂಬಾರಿಗೆ ಏನಾದರೂ ಸೊಪ್ಪೇನಾದರೂ ಸಿಕ್ಕಿದ್ರೆ ಅದನ್ನು ತರೋಣ ಅಂದ್ಕೊಂಡೆ ಹೋಗ್ತಾ ಇದೀವಿ. ಈಗ ಲಿಶುನ್ ಕರ್ಕೊಂಡು ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು. ಮುಂಚೆನೇ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಲಿಶುನ್ ಕರ್ಕೊಂಬರಕ್ಕೆ ಹೋಗೋಣ ಅಂದ್ಕೊಂಡು, ಬಟ್ ಟೈಮ್ ಆಗಲೇ ಇಲ್ಲ, ಟೈಮ್ ಆಗೇ ಹೋಯ್ತು. ಇವಾಗೂ ಲೇಟ್ ಆಗಿದೆ, 15 ಮಿನಿಟ್ಸ್ ಲೇಟ್ ಆಗಿದೆ, 12:15 ಇವಾಗ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ 12 o'clock ಎಕ್ಸಾಕ್ಟ್ ಹೋದರೆ ಅಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮುಂಚೆನೇ ಹೋಗ್ತೀವಿ, ಇಲ್ಲಾಂದರೆ ಸ್ವಲ್ಪ ಟೈಮ್ ಆದಮೇಲೆ ಹೋಗ್ತೀವಿ. ಸೊ ಬನ್ನಿ ಅವಳನ್ನ ಕರ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ. 3 ದಿವಸದಲ್ಲಿ ಇವತ್ತೇ ಬಿಸಿಲು ಬಂದಿರೋದಲ್ವ ಲಿಶಾ, ಫುಲ್ಲು ಚಳಿ 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 ಅಂತ. ಆ್ಯಕ್ಚುಲಿ ಇಲ್ಲೇನೋ ಹೋಟೆಲ್ ಆಗ್ತಾ ಇದೆ, ನಾವು ಬಂದಿರೋದು ಡ್ರೀಮ್ ಮಾರ್ಟ್ಗೆ. ಏನಕ್ಕೆ ಕಳ್ತಿರೋದು ಲಿಶಾ ಈಗ? ಅಲ್ಲಿ ಹೋಗಿದ್ವಿ ಅಂಗಡಿ, ಅದು ಕ್ಲೋಸ್ ಆಗಿತ್ತು. ಸರಿ ನಾವು ಮನೆಗೆ ಹೋಗೋಣ, ಶರು ಹೋಗಿ ತೊಗೊಂಬರ್ಲಿ ಅಂದರೆ ಅಳ್ತವಳು, ಅವಳು ಹೋಗ್ಬೇಕು. ಏನಕ್ಕೆ ಹೋಗೋದು ಅಂದರೆ ಜ್ಯೂಸ್ ಕುಡಿಯೋದಕ್ಕೆ. ಮ್ಯಾಮ್ಗೆ ಹೇಳಲ್ಲ ಏನು ಹೇಳಿರೋದು ಮ್ಯಾಮ್ ನಿನಗೆ? ಹೇಳು. ಇರು, ನಾಳೆ ಹೇಳ್ತೀನಿ ಮ್ಯಾಮ್ಗೆ. ಏನದು? ಬ್ರೆಡ್ಗೆ ಏನು ಹಾಕ್ತಿದ್ಯಾ? ಚಾಕ್ಲೇಟ್ ಹಾಕ್ಕೊಡ್ಲಾ ನಾನು ನೀಟಾಗಿ? ನಾನು ನೈಸ್. ಅವಳು ಸೂಪ್ ಕುಡಿಯಲ್ಲ.
ಅಲ್ಲ ನೀನು ಸ್ಟ್ಯಾಂಡಿಂಗ್ ಲೈನ್ನ ಹಂಗೆ ಎಸ್ ಇದು ಫುಲ್ಲು ಜಾಯಿನ್ ಮಾಡಬೇಕು. ಕೊಡೋಣ ಡಾಗಿಗೆ ಫುಡ್ ಆಯಿತಾ. ಹಿಂಗೆ ಇನ್ನೊಂದು ಲೈನು, ನೆಕ್ಸ್ಟ್ ಲೈನ್ ಇಲ್ಲಿ ನೆಕ್ಸ್ಟ್ ಲೈನ್. ಹಾಂ ಜಾಯಿನ್ ಮಾಡು ನೀಟಾಗಿ. ಹಾಂ ವಿಷಲ್ ಎಲ್ಲಿದೆ? ವಿಷಲ್ ಎಲ್ಲಿದೆ? ಗುಡ್ ಗರ್ಲ್. ಇದು ವ್ಯಾನ್ ಎಲ್ಲಿದೆ? ಎಸ್. ಬಾಲ್ ಬಾಲ್ ಎಲ್ಲಿದೆ? ಎಸ್. ಹಾರ್ಸ್ 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 ಎಸ್. ಗುಡ್ ಗರ್ಲ್. ನೈಲ್ ಪಾಲಿಶ್ ಹಾಕ್ತೀಯಾ? ಯಾವ ಕಲರ್ ಹಾಕ್ತೀಯಾ? ಗ್ರೀನಾ? ಇನ್ನಿವತ್ತು ಫ್ರೈಡೇ ಆಗಿರೋದ್ರಿಂದ ಲಿಶುಗೆ ಫ್ರೈಡೇಸು ಆ್ಯಕ್ಟಿವಿಟಿ ಬುಕ್ ಕೊಡ್ತಾರೆ. ವಾರ ಪೂರ್ತಿ ಸ್ಟ್ಯಾಂಡಿಂಗ್ ಲೈನ್ ಇದ್ದರೆ ಇದರಲ್ಲೂ ಕೂಡ ಏನೋ ಒಂದು ಡ್ರಾಯಿಂಗ್ ಇದ್ದು ಅದರಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಜಾಯಿನ್ ಮಾಡೋ ಥರ ಇರುತ್ತೆ. ಹಾಗೆ ಫ್ಯೂ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಫ್ರೈಡೇಸ್ ಮಾತ್ರ ಈ ಥರ ಹೋಮ್ವರ್ಕ್ ಕೊಡ್ತಾರೆ. ಇನ್ನು ನಾರ್ಮಲ್ ಡೇಸಲ್ಲಿ ಅವಳಿಗೆ ನಾರ್ಮಲ್ ಆಗಿ 3 ಲೈನ್ ಬುಕ್ಕಲ್ಲಿ ಸ್ಟ್ಯಾಂಡಿಂಗ್ ಲೈನೇ ಆಗಿರಲಿ ಅಥವಾ ಸ್ಲೀಪಿಂಗ್ ಲೈನೇ ಆಗಿರಲಿ ಇನ್ನೂ ಅಷ್ಟೇ ಅವಳಿಗೆ ಹೇಳ್ಕೊಟ್ಟಿರೋದು. ಇನ್ನು ಸ್ಲ್ಯಾಂಟ್ ಲೈನ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಈಗ ನೋಡ್ಕೊಂಬಂದ್ರಲ್ಲ ವಿಡಿಯೋ, ಅದು ಬಂದು ನಾನು ಲಾಸ್ಟ್ ವೀಕ್ ರೆಕಾರ್ಡ್ ಮಾಡ್ಕೊಂಡಿದ್ದು. ಆಲ್ ಆಫ್ ಎ ಸಡನ್ ನಾನು ಸ್ಯಾಟರ್ಡೇ ಕಂಟಿನ್ಯೂ ಮಾಡೋಣ ಅಂತ ವೈಂಡ್ ಅಪ್ಪೇ ಮಾಡಿರಲಿಲ್ಲ. ಆಲ್ ಆಫ್ ಎ ಸಡನ್ ನೈಟ್ ಯೂಸ್ ಮಾಡಿ ಮಲ್ಕೊಂಡೆ ಮೊಬೈಲ್ನ. ಬಟ್ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ನನ್ನ ಮೊಬೈಲ್ ಆನೇ ಆಗಲಿಲ್ಲ. ಏನಾಯಿತು ಅಂತಲೂ ಗೊತ್ತಿಲ್ಲ. ತುಂಬಾ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಹೇಗೆ ಅದನ್ನು ರಿಬೋಟ್ ಮಾಡೋದೇ ಆಗಿರಲಿ ಅಥವಾ ರೀಸ್ಟಾರ್ಟ್ ಹೇಗೆ ಮಾಡೋದು ಅಂತ. ಡಿಸ್ಪ್ಲೇ ಫುಲ್ ಬ್ಲ್ಯಾಂಕ್ ಆಗಿತ್ತು, ಆನೇ ಆಗಲಿಲ್ಲ. ಆಮೇಲೆ ಸರ್ವಿಸ್ ಸೆಂಟರಿಗೆ ಕೊಟ್ವಿ. 1 ಡೇ ಅಂದರು. ಸ್ಯಾಟರ್ಡೇ ಕೊಟ್ಟಿದ್ದು ನಾವು. ಸ್ಯಾಟರ್ಡೇ ಅರೌಂಡ್ 11 o'clock ಹಂಗೆ ಸ್ಯಾಟರ್ಡೇ ಕೊಟ್ಟಿದ್ದಕ್ಕೆ ಮಂಡೇ ಕೊಡ್ತೀವಿ ಅಂದರು. ಮಂಡೇ ನೋಡಿದ್ರೆ ಮಂಡೇನೂ ಆಗಲಿಲ್ಲ. ಫುಲ್ ಮದರ್ ಬೋರ್ಡ್ ಹೋಗಿದೆ, ಅದನ್ನೇ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರು. ಸರಿ ಅದನ್ನು ಮಾಡಿಸಿ ಟ್ಯೂಸ್ಡೇ ಬರ್ಬೋದು ಅಂದ್ಕೊಂಡೆ. ಬಟ್ ಟ್ಯೂಸ್ಡೇನೂ ಕೂಡ ಬರಲಿಲ್ಲ. ಟ್ಯೂಸ್ಡೇ ಹೇಳಿದ್ರು ಚಾರ್ಜಿಂಗ್ ಪೋರ್ಟ್ ಏನೋ ವರ್ಕ್ ಆಗ್ತಾ ಇಲ್ಲ, ಅದನ್ನು ರಿಪೇರ್ ಮಾಡಬೇಕು ಅಂದರು. ಸರಿ ಅಂತ ಅವತ್ತು ಬಿಟ್ವಿ. ತಿರ್ಗಾ ವೆಡ್ನೆಸ್ಡೇ ಕೇಳಿಕ್ಕೆ ಇಲ್ಲ ಚಾರ್ಜಿಂಗ್ ಪೋರ್ಟ್ ಫುಲ್ ಡ್ಯಾಮೇಜ್ ಆಗಿದೆ, ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರು. ಫೈನಲ್ ಆಗಿ ನನ್ನ ಮೊಬೈಲ್ ನನ್ನ ಕೈಗೆ ಬಂದಿದ್ದು ಥರ್ಸ್ಡೇ ಈವ್ನಿಂಗ್ ಅರೌಂಡ್ 7 o'clock ಹಂಗೆ. ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬಾ ಲೈಕ್ ಪ್ರಮೋಷನ್ದೆಲ್ಲ ಮೆಸೇಜಸ್ ಇತ್ತು. ನಾನು ಅವತ್ತೇನು ಶೂಟ್ ಮಾಡೋದಕ್ಕಾಗಿಲ್ಲ. ಇವತ್ತು ಫ್ರೈಡೇ ಅರೌಂಡ್ ಆಫ್ಟರ್ನೂನ್ ಆಗಿದೆ. ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅಲ್ವಾ ಆಲ್ ಆಫ್ ಎ ಸಡನ್ ಏನೋ ಒಂದು ಆಗುತ್ತೆ. ನಾನು ಯಾವಾಗಾದರೂ ಅಷ್ಟೇ ಡೈಲಿ ವ್ಲಾಗ್ ಮಾಡೋಣ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನೀವೆಲ್ಲ ಕೇಳ್ತಿರಂಗೆ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊತೀನಿ. ಆಗ ಏನಾದರೂ ಒಂದು ನನಗೆ ಹುಷಾರಿರಲ್ಲ, ಇಲ್ಲ ಲಿಶುಗೆ ಹುಷಾರಿರಲ್ಲ, ಇಲ್ಲಾಂದರೆ ನನಗೇನೋ ಬೇರೆ ಕೆಲಸ ಇರುತ್ತೆ ಆ ವಾರ, ಅಥವಾ ಈ ಥರ ಮೊಬೈಲ್ ಏನೋ ಆಗಿರುತ್ತೆ, ಅಥವಾ ಏನೋ ಒನ್ ಆಫ್ ದ ಅದರ್ ರೀಸನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ವೀಕಿಂದ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡೋಂಗಾಗಲಿ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ನೀವು ಯಾಕೆ ಜಾಬ್ ಮಾಡ್ತಾ ಇಲ್ಲ ಅಂತ. ನನಗೆ ಫೈನಲ್ ಇಯರ್ ಎಕ್ಸಾಮ್ ನಡೀತಿರ್ಬೇಕಾದ್ರೆ ನನಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ಗೊತ್ತಲ್ಲ, ಅದು ಇದು ಓಡಾಟ, ಅದರಲ್ಲೇ ಕಾಲ ಎಲ್ಲ ಕಳೆದೋಯ್ತು. ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ನಾನು ಜಾಬಿಗೆ ಟ್ರೈ ಮಾಡಿದ್ದೆ. ನನಗೆ ಸಿಗ್ತಿದ್ದಂಥ ಜಾಬ್ ಟೈಮಿಂಗ್ ಎಲ್ಲ ಬಂದು 9 to 6 9 to 5 ಆ ಥರ ಜಾಬು. ಬಟ್ ಏನಾಗ್ತಿತ್ತು ಅಂದರೆ ಶರಣ್ ಟೈಮಿಂಗ್ ಇರೋದು ಬೇರೆ ಟೈಮಿಂಗು. ಅವ್ರಿಗೆ ಅವಾಗ ಅರೌಂಡ್ 12 o'clock ಏನೋ ಇರ್ತಿತ್ತೇನೋ. ಸೊ ನಮ್ಮಿಬ್ಬರಿಗೆ ಟೈಮ್ ಸಿಗಲ್ಲ. ದೋ ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು, ಆಗ ನಮಗೇನು ನೀಡ್ ಕೂಡ ಇರಲಿಲ್ಲ. ನಾನು ಹೋಗಿ ಜಾಬಿಗೆ ಹೋಗಬೇಕು ಅನ್ನೋದು ಯಾವುದೇ ರೀತಿ ನೀಡ್ ಇರಲಿಲ್ಲ. 1 year 6 months ಆದಮೇಲೆ ನಾವು ಈ ಮನೆ ತೊಗೊತಾ ಇದ್ವಿ. ಈ ಮನೆ ತೊಗೊಬೇಕಾದ್ರೆ ಸ್ವಲ್ಪ ಆ ಇದರಲ್ಲಿ ನಾನು ಬ್ಯುಸಿ ಆದೆ. ಇಂಟೀರಿಯರ್ ಮಾಡಿಸೋದೇ ಆಗಿರಲಿ, ಯಾಕೆಂದರೆ ಶರಣ್ ಆಫೀಸಿಗೆ ಹೋಗ್ತಾಯಿದ್ರು, ನಾನೇ ಬಂದು ಇಲ್ಲಿ ಇಂಟೀರಿಯರ್ ಎಲ್ಲ ಮಾಡಿಸ್ಕೊಂಡು ಇರಬೇಕಿತ್ತು. ಯಾಕಂದರೆ ಗೊತ್ತಲ್ಲ ಕೆಲಸದವರು ಬಿಟ್ಟು ಹೋದರೆ ಹೇಗೆ ಮಾಡ್ತಾರೆ ಅಂತ. ಸೊ ಆಗ ಒಂದು 6 months ನನಗೆ ಅಲ್ಲೇ ಹೋಯಿತು. ಅದಾಗಿ 1 monthಗೇನೋ ನಾನು ಕನ್ಸೀವ್ ಆದೆ. ಅಷ್ಟರಲ್ಲಿ ಕೋವಿಡ್ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಕನ್ಸೀವ್ ಆದಮೇಲೆ ನಾನು
ಕೆಲ್ಸಕ್ಕೆ ಹೋಗಬೇಕು ಅಂತ ಥಾಟ್ ಕೂಡ ಬಂದಿಲ್ಲ. ಅದಾಗಿ ಒಂದು ಸ್ವಲ್ಪ ದಿವಸ ನಮ್ಮ ಲಿಶು ಒಂದು ಸ್ವಲ್ಪ ದೊಡ್ಡೋಳು ಆದಮೇಲೆ ಅಷ್ಟೇ ನನಗೆ ಅಶು ನಾನೇನು ಮಾಡ್ತಾ ಇಲ್ವಲ್ಲ, ನಾನೇನಕ್ಕೆ ಹಿಂಗೆ ಐಡಲ್ ಆಗಿ ಕೂತಿದ್ದೀನಿ ಮನೆಯಲ್ಲಿ ಅನ್ನೋ ಲೈಕ್ ಫ್ರಸ್ಟ್ರೇಷನ್ ಥರ ಸ್ಟಾರ್ಟ್ ಆಯಿತು ನನಗೇನೆ. ನಾನೇನು ಮಾಡ್ತಾಯಿಲ್ಲ, ನಾನು ಏನಾದ್ರು ಮಾಡಬೇಕು, ಏನಾದ್ರು ಕೆಲ್ಸಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಆಗ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್. ಇದರಿಂದ ನಾನೇನೋ ದುಡಿಬೇಕು ಅಂತ ಏನಕ್ಕೂ ಅಲ್ಲ, ನನ್ನ ಮೈಂಡ್ ಫ್ರೀ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ನನ್ನ ಮೈಂಡ್ ಡೈವರ್ಟ್ ಆಗಬೇಕು. ಅದಕ್ಕೋಸ್ಕರ ನಾನು ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದು. ಇನಿಷಿಯಲಿ ನಾನು ಬ್ಲಾಗಿಂಗ್ ಮಾಡ್ತಾ ಇರಲಿಲ್ಲ, ಬರೀ ಕ್ರಾಫ್ಟ್ಸ್ ಐಟಮ್ಸ್. ನಾನು ಮುಂಚೆ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದರಿಂದ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಅಂದರೆ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಹಾಗೆ ಸ್ಟಾರ್ಟ್ ಆಗ್ತಾ ಇನ್ನು ಲಿಶು ಸ್ಕೂಲಿಗೆ ಹೋದ್ಮೇಲೆ ಅವಳು ಸ್ಕೂಲ್ ಹೋಗೋ ಜರ್ನಿ ಅಥವಾ ಅವಳ ಆ್ಯಕ್ಟಿವಿಟೀಸ್ ಎಲ್ಲ ಒಂದು ರೆಕಾರ್ಡ್ ಥರ ಇರುತ್ತೆ ಅಂತ ಯೂಟ್ಯೂಬ್ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದೆ. ಅದನ್ನು ಕೂಡ ನಾನೇನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಅಲ್ಲಿ ಒಂದು ಇಲ್ಲಿ ಒಂದು ಮಂತ್ಲಿ ಒನ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಆ ಥರನೇ ಮಾಡ್ತಾಯಿದ್ದೆ. ಈಗ ಒಂದು 6 ಮಂತ್ಸಿಂದ ಈಚೆಗಷ್ಟೇ ನಾನು ಮಿನಿ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗಂತೂ ಅಭ್ಯಾಸ ಹೆಂಗಾಗೋಗಿದೆ ಅಂದರೆ ನನಗೆ ಒಂದು ದಿವಸ ನಾನು ವಿಡಿಯೋ ಮಾಡಿಲ್ಲ ಅಂದರೆ ಅಯ್ಯೋ ನಾನೇನೋ ಮಾಡಿಲ್ಲ ಕೆಲಸನ, ಇದೊಂಥರ ರೋಟೀನ್ ಆಗೋಗ್ಬಿಟ್ಟಿದೆ ನನಗೆ, ಏನೋ ಮಾಡ್ತಾ ಇಲ್ಲ ನಾನು ಅಂತ. ಈ 5 ಡೇಸ್ ಅಂತೂ ಮೊಬೈಲ್ ಇರಲಿಲ್ಲ, ನನಗೆ ಯಾವುದೇ ರೀತಿ ಕಾನ್ವರ್ಸೇಷನ್ ಇಲ್ಲ. ಏನೋ ಒಂದು ಪ್ರಮೋಷನ್ ಬ್ರ್ಯಾಂಡ್ ಅವ್ರ ಜೊತೆನೇ ಆಗಿರಲಿ, ಏನೋ ಒಂದು ಜೊತೆ ಏನೂ ಇಲ್ವಲ್ಲ, ಏನೋ ಕಳ್ಕೊಂಡಿದ್ದೀನೇನೋ ಅನ್ನಿಸ್ತಾ ಇತ್ತು. ಬಟ್ ದಿಸ್ ಹ್ಯಾಸ್ ಬೀನ್ ಅ ಅಡಿಕ್ಷನ್ ಅಂತ ಅನಿಸುತ್ತೆ ನನಗೆ. ಅನಿಸುತ್ತೆ ಒಂದು ಸ್ವಲ್ಪ ದಿವಸ ಈ ರೆಕಾರ್ಡ್ ಎಲ್ಲ ಮಾಡೋದು ಬಿಟ್ಟು ಒಂದು ಸ್ವಲ್ಪ ದಿವಸ ಆರಾಮಾಗಿರೋಣ ಅಂತ. ಆ್ಯಕ್ಚುಲಿ ನನಗೆ ತುಂಬಾ ಫ್ರೀ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು ಈ 5 ಡೇಸ್. ತುಂಬ ನೀವು 1 ನಿಮಿಷ ವಿಡಿಯೋ ನೋಡ್ತೀರಾ, ಬಟ್ ಅದ್ರ ಹಿಂದೆ ನಾವು ತುಂಬಾ ಶ್ರಮ ಹಾಕಿರ್ತೀವಿ. ಅದನ್ನು ರೆಕಾರ್ಡ್ ಮಾಡೋದೇ ಆಗಿರಲಿ ಅಥವಾ ಅದನ್ನು ಎಡಿಟ್ ಮಾಡೋಕ್ಕೆ ಆಗಿರಲಿ, ಎಲ್ಲದಕ್ಕೂ ಕೂಡ. ಸೊ ಈ ರೀತಿ ನನ್ನ ಟೈಮ್ ಹೋಗಿದೆ. ಹಾಗೆ ನನಗೆ ಈಗ ಅಟ್ ಪ್ರೆಸೆಂಟ್ ನಾನೇನು ಹೋಗಿ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಶರಣ್ ಆಫೀಸಲ್ಲೂ ಕೂಡ ಕೆಲಸ ಟ್ರೈ ಮಾಡಿದ್ದೆ. ಇನ್ಫ್ಯಾಕ್ಟ್ ಸಿಕ್ಕಿತ್ತು. ಬಟ್ ನಮಗೇನೆ ಲಿಶುನ ಎಲ್ಲಿ ಬಿಟ್ಟು ಹೋಗೋದು, ಲಿಶುನ ನಾನೀಸ್ ಹತ್ರ ಎಲ್ಲ ಬಿಟ್ಟು ಇಡೋದಷ್ಟು ಒಳ್ಳೇದಲ್ಲ. ಹಾಗೆ ಅವಳಿಗೆ ಇಷ್ಟನೂ ಆಗ್ತಾ ಇರಲಿಲ್ಲ. ನಾನು ಒಂದು ಸ್ವಲ್ಪ ದಿವಸ ಟ್ರೈ ಮಾಡಿದೆ ಅವಳಿಗೆ ಇರ್ತೀಯಾ ಅಂತ ಕೇಳಿ ಎಲ್ಲ, ಬಟ್ ಅವಳು ಒಪ್ಕೊಳಕ್ಕೂ ರೆಡಿ ಇರಲಿಲ್ಲ. ಹಾಗೆ ಮನೇಲೂ ನೀಡೇನೂ ಇಲ್ಲ, ಆರಾಮಾಗಿ ಲಿಶು ಫಸ್ಟ್ ಪ್ರಿಯಾರಿಟಿ ನನಗೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಜಾಬೇ ಆಗಿರಲಿ ಏನೂ ಕೂಡ ಸೇರ್ಕೊಳ್ಳಲಿಲ್ಲ. ಇನ್ಫ್ಯಾಕ್ಟ್ ನಾನು ಜಾಬಿಗೆ ಹೋಗಿ ಏನು ದುಡಿತೀನಿ ಅದನ್ನು ನಾನು ಈಗ ತಕ್ಷಣಕ್ಕೆ ನಾನು ಯೂಟ್ಯೂಬಲ್ಲಿ ಕೂಡ ನಾನು ಆರಾಮಾಗಿ ನನ್ನ ಖರ್ಚು ಅಥವಾ ನನ್ನ ಎಕ್ಸ್ಪೆಂಡಿಚರ್ಸ್ ಏನೇ ಆಗಿರಲಿ ಅಥವಾ ಬೇರೆ ನಾನೇನೋ ಒಂದು ತೊಗೊಬೇಕು ಅನ್ನೋದಾಗೆಲ್ಲ ನನ್ನ ಎಕ್ಸ್ಪೆಂಡಿಚರ್ಸ್ನ ನಾನು ಆರಾಮಾಗಿ ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಐ ಆಮ್ ಟೂ ಹ್ಯಾಪಿ ವಿತ್ ದಿಸ್ ಥಿಂಗ್. ನನಗೆ ಯಾವುದೇ ರೀತಿ ಈ ಥರ ಬೇಜಾರು ಕೂಡ ಇಲ್ಲ. ಐ ಎಂಜಾಯ್ ದಿಸ್ ಜರ್ನಿ. ಈ ಕೆಲಸ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಯೂಟ್ಯೂಬ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಬ್ಯಾಂಗಲ್ ಡಿಸೈನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಒಂದು ಹೊಸ್ದಾಗಿ ಹಾಕಿದ್ನಲ್ಲ ಅದನ್ನು ಕೂಡ ಬಂದಿದೆ. ಅದು ಕೂಡ ಒಂದು ದೊಡ್ಡ ಸ್ಟೋರಿ. ಅದನ್ನು ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.